ಓಂ. ನಾನು ಸೋಮನಾಥ್. ಇವತ್ತು ಬಹಳಷ್ಟು ಜನರು ಎಡವಿ ಬೀಳ್ತಾ ಇರುವಂತಹ ಒಂದು ವಿಷಯ, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಎ ವೆಹಿಕಲ್. ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988. ವಾಹನಗಳ ಮಾರಾಟದಲ್ಲಿ ಎಚ್ಚರಿಕೆಯಿಂದ ಇರಿ. ಸಣ್ಣ ತಪ್ಪುಗಳಿಂದ ತೊಂದರೆಯಲ್ಲಿ ಸಿಲುಕಬೇಡಿ. ಇದರ ಬಗ್ಗೆ ಕಾನೂನು ಏನು ಹೇಳುತ್ತೆ? ಈ ವಿಷಯವನ್ನು ನಾವಿವತ್ತು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ಬಹಳ ಜನ ನನ್ನ ಕಡೆ ಒಂದೇ ವಿಷಯನ ಬೇರೆ ಬೇರೆ ರೀತಿಯಿಂದ ನನ್ನ ಕಡೆ ತೊಗೊಂಬಂದಾರ. ತಮ್ಮ ವೆಹಿಕಲನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನೊಳಗೆ ಮಾರ್ತಾರೆ. ಮಾರುವ ಹೊತ್ನಾಗ ಏನು ಮಾಡ್ತಾರೆ, ಕೆಲವೊಬ್ಬರು ಸೇಲ್ ಲೆಟ್ರ್ ಅಂತ ಸಿಗ್ತಾವೆ, ರೆಡಿಮೇಡ್ ಸೇಲ್ ಲೆಟ್ರ್ನೊಳಗೆ ವೆಹಿಕಲ್ಸ್ದು ಡಿಟೇಲ್ಸ್ ಎಲ್ಲ ಹಾಕಿ ತಾವು ಸಹಿ ಮಾಡಿ ತೊಗೊಳ್ಳೋದು, ಬೈಯರ್ಸ್ ಸಿಗ್ನೇಚರ್ ತೊಗೊಳ್ಳೋದು ಸಿಗ್ನೇಚರ್ ಮಾಡಿಸಿ ಅದರದ್ದು ಒಂದು ಕಾಪಿ ತಾವು ಇಟ್ಕೊತಾರೆ, ಒಂದು ಕಾಪಿ ಖರೀದಿ ಮಾಡಿದವ ಕೊಡ್ತಾರೆ, ಅವ ರೊಕ್ಕ ಕೊಡ್ತಾನೆ, ಇವರು ರೊಕ್ಕ ತೊಗೊಂಡು ಇಟ್ಕೊತಾರೆ, ಇಲ್ಲಿಗೆ ಮುಗಿಸ್ಬಿಡ್ತಾರೆ, ವ್ಯವಹಾರ ಮುಗಿತ ತಿಳ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಬ್ಬರು ಸ್ವಲ್ಪ ಇದ್ರೊಳಗೆ ಮುಂದುವರೆದವರು ಫಾರ್ಮ್ ನಂಬರ್ 29 and 30 ಅವನ್ನೂ ಫಿಲಪ್ ಮಾಡ್ತಾರೆ. ಅದರೊಳಗೂ ಸಂಬಂಧಪಟ್ಟವ್ರದ್ದು ಸಿಗ್ನೇಚರ್ ಮಾಡ್ತಾರೆ. ಅಂದ್ರೆ ಮಾರಾಟಗಾರರು ಇರ್ತೈತಿ, ಖರೀದಿ ಮಾಡೋರ್ದು ಇರ್ತೈತಿ, ಸಿಗ್ನೇಚರ್ ಮಾಡ್ತಾರೆ. ಅವನ್ನ ಕಾಪಿನ ಇಟ್ಕೊಂಡು ಕುಂತು ಬಿಡ್ತಾರೆ. ಹಿಂಗೆ ಮಾಡಿದ ಮೇಲೆ ಮುಗೀತು ಅಂತ ತಿಳ್ಕೊತಾರೆ ಬಹಳಷ್ಟು ಮಂದಿ. ಮತ್ತು ಬಹಳಷ್ಟು ಕೇಸ್ನಾಗ ಇವು ಮುಗಿತಾವು ಕೂಡ. ಆದ್ರೆ ಕೆಲವು ಪ್ರಸಂಗದೊಳಗೆ ಏನೋ ಒಂದು ಕಾರಣದಿಂದ ಅಥವಾ ಖರೀದಿದಾರನ ಅತಿ ಶಾಣೆತನದಿಂದ ಹಾಗೆ ಉಳ್ಕೊತಾವು ಅಂದ್ರೆ ಏನರ್ಥ? ವಾಹನವನ್ನು ನೀವು ಇನ್ನೊಬ್ಬರಿಗೆ ಮಾರಾಟ ಮಾಡಿದ ಮೇಲೆ ಆ ವಾಹನದ ಹೆಸರು ಬದಲಿ ಆಗಬೇಕು. RC ಬುಕ್ನೊಳಗೆ ಮಾರಾಟಗಾರನ ಹೆಸರು ಹೋಗಿ ಖರೀದಿದಾರನ ಹೆಸರು ಕುಂಡಿರ್ಬೇಕು. ಆವಾಗ ಅದು ಮಾರಾಟ ಕಂಪ್ಲೀಟ್ ಆದಂಗೆ. ಖರೀದಿದಾರನ ಹೆಸರು ಕುಂತಾಯ್ತೋ ಇಲ್ಲೋ ಅಂಥೇಳಿ ಮಾರಾಟಗಾರ ನೋಡಕ್ಕೆ ಹೋಗೋದಿಲ್ಲ, ರೊಕ್ಕ ಬಂದ್ಬಿಟ್ಟಿರ್ತಾವೆ. ಖರೀದಿದಾರ ಇನ್ನೊಂದು ಇಷ್ಟು ದಿನ ಇರಲಿ ಬಿಡು, ನಾನಾ ಕಾರಣಕ್ಕೆ ಇನ್ಶೂರೆನ್ಸ್ ಇನ್ನೊಂದು ಇಷ್ಟು ದಿನ ಇರ್ತೈತಿ, ಮಾಡಿಸ್ಕೊಂಡ್ಬಿಡು, ಅವ್ರ ಲಗ್ನ ಆದ್ಮೇಲೆ ಮಾಡಿಸೋನು, ಇವ್ರದ್ದು ಮುಂಜು ಆದ್ಮೇಲೆ ಮಾಡಿಸೋನು, ಈ ಥರ ನಾನಾ ಕಾರಣಕ್ಕೆ ಮುಂದೆ ಹಾಕ್ಕೊಂತ ಹೋಗ್ಬಿಡ್ತಾನೆ. ಕೆಲವೊಂದು ಸಲ ನೆನಪು ಹಾರಿಬಿಡ್ತಾನೆ. ಹೀಗಾಗಿ ಅದು ಯಾವಾಗ ಪ್ರಶ್ನೆ ಬರ್ತದೆ ಅಂದ್ರೆ, ಅದು ವೆಹಿಕಲ್ಲು ಅಪ್ಪಿತಪ್ಪಿ ಎಲ್ಲರ ಆಕ್ಸಿಡೆಂಟ್ ಆಗಿ ನೋಟಿಸ್ ಬಂತು ಅಂದ್ರೆ, ಟ್ರಾಫಿಕ್ ಸಿಗ್ನಲ್ಸು ಟ್ರಾಫಿಕ್ ರೂಲ್ಸ್ ವಯಲೇಷನ್ ಆಗಿ ಇದ್ರದ್ದು ನಂಬರು CC ಕ್ಯಾಮ್ರಾದೊಳಗೆ ಸಿಕ್ಕು ಟ್ರಾಫಿಕ್ ಪೊಲೀಸರು ಏನಾದರೂ ಲೆಟರ್ ಕಳಿಸಿದ್ರೆ ಅಂಥ ಹೊತ್ನಾಗ ಇವು ಎದ್ದು ಕಂಡು ಬರ್ತಾವೆ. ನಿಮ್ಗೆ ಒಂದು ವಿಷಯ ಗೊತ್ತಿರಬೇಕು, ನಮ್ಮ ಭಾರತದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು ಅವರು, ಸಾಧ್ವಿ. ಅವರು ತಾವು ಮಾರಾಟ ಮಾಡಿದ ವೆಹಿಕಲ್ ಕೇಸ್ನೊಳಗೆ ಸಿಕ್ಕೊಂಡ್ರು. ಹೆಂಗಂದ್ರೆ, ಅವರು ಮಾರಾಟ ಮಾಡಿದಂಥ ವೆಹಿಕಲನ್ನು ಉಗ್ರಗಾಮಿಗಳು ತಮ್ಮ ಕುಕೃತ್ಯಕ್ಕೆ ಉಪಯೋಗಿಸಿದ್ರು. ಆ ಕಾರಣಕ್ಕೆ ಹಂಗೆ ನಿಮ್ಮ ವಿಷಯದೊಳಗೂ ಆಗಬಹುದು. ಕೆಟ್ಟ ನಸೀಬಿತ್ತು ಅಂತಂದ್ರೆ ಬೆನ್ನು ಹತ್ತಿ ಬಿಡ್ತದೆ. ಅದಕ್ಕೆ ಕನಿಷ್ಠ ನಮ್ಮದು ಶಾಣೆತನ ಎಷ್ಟದ ಅಷ್ಟರ ನಾವು ಉಪಯೋಗಿಸ್ಬೇಕಾಗ್ತದೆ. ಅದಕ್ಕೆ ಇವತ್ತಿಂದು ಕ್ಲಾಸ್. ನೀವು ಒಂದು ವೇಳೆ ಬರೀ ಸೇಲ್ ಲೆಟ್ರ್ ಮುಖಾಂತರ ಕಳಿಸ್ಕ್ಯಾಸ ನಿಮ್ಮದು ಹೆಸರು ತೆಗೆದು ಹಾಕಲಾಗ್ಯದೋ ಇಲ್ಲೋ ಅನ್ನೋದನ್ನು ನೀವು ವೆರಿಫಿಕೇಷನ್ ಮಾಡಲೇ ಇಲ್ಲ, ಅವಾಗ ಏನಾಗ್ತದೆ? ನಾ ಹೇಳಿದ್ನಲ್ಲ, ಟ್ರಾಫಿಕ್ ಚಲನ್ಸು ನಿಮ್ಮ ಮನೆಗೆ ನಿಮ್ಮ ಹೆಸರಲ್ಲೇ ಬರ್ತಾವೆ. ಏನಾದರೂ ಆಕ್ಸಿಡೆಂಟ್ ಆದರೆ ನೀವು ಉತ್ತರ ಕೊಡಬೇಕಾಗ್ತದೆ, ಕೋರ್ಟ್ನೊಳಗೆ ಉತ್ತರ ಕೊಡಬೇಕಾಗ್ತದೆ. ಇನ್ಶೂರೆನ್ಸ್ ಕ್ಲೇಮ್ಸು ರಿಜೆಕ್ಟ್ ಆಗ್ತಾವೆ. ಆಮೇಲೆ ಕಾನೂನು ಪ್ರಕಾರ ನೀವು ಜವಾಬ್ದಾರಿ ಇರ್ತೀರಿ, ಅಂದರೆ ಮಾರಾಟ ಮಾಡಿದಂಥ ವ್ಯಕ್ತಿ ಜವಾಬ್ದಾರಿ ಇರ್ತಾನೆ. ಕೋರ್ಟು ಅಥಾರಿಟಿ, ಕೋರ್ಟ್ನವರು ಮತ್ತು ಅಥಾರಿಟಿಯವರು. ಅಥಾರಿಟಿ ಅಂದರೆ ಯಾರು? ವೆರಿಫಿಕೇಷನ್ ಮಾಡುವಂತಹ ಜವಾಬ್ದಾರಿ ಉಳ್ಳವರು, ಅವ್ರಿಗೆ ಅಥಾರಿಟಿ ಅಂತೆ. ಉದಾಹರಣೆಗೆ ಪೊಲೀಸರನ್ನು ತಗೊಳ್ಳೋಣ. ಈ ಸದ್ಯ ಪೊಲೀಸರು, ಕೋರ್ಟ್ನವರು RTO ರೆಕಾರ್ಡ್ಸನ್ನು ನಂಬ್ತಾರೆ. ನೀವು ಸೇಲ್ ಲೆಟ್ರ್ ಮಾಡ್ಕೊಂಡಿರ್ತಿರಲ್ಲ, ಅದನ್ನು ಅವ್ರು ನಂಬೋದಿಲ್ಲ.
ಆರ್ ಟಿ ಒ ರೆಕಾರ್ಡ್ನೊಳಗೆ ಯಾರ ಹೆಸರು ಅದಪ್ಪ, ಆ ವೆಹಿಕಲ್ ಅವ್ರದೇ. ಇದು ಓನರ್ಶಿಪ್ ಅನ್ನೋ ಒಂದು ಸೆಕ್ಷನ್ ಅದ, ಸೆಕ್ಷನ್ 230. ಹೂ ಇಸ್ ದ ಓನರ್? ಓನರ್ ಈಸ್ ದ ಪರ್ಸನ್ ಇನ್ ಹೂಸ್ ನೇಮ್ ದ ಮೋಟಾರ್ ವೆಹಿಕಲ್ ಸ್ಟ್ಯಾಂಡ್ಸ್ ರಿಜಿಸ್ಟರ್ಡ್. ರಿಜಿಸ್ಟರ್ ಆರ್ ಟಿ ಒದೊಳಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ, ಅದ್ರೊಳಗೆ ಓನರ್ ಅನ್ನೋ ಹೆಸರು ಕಾಲಮ್ನೊಳಗೆ ಯಾರ ಹೆಸರು ಅದ ಅವರೇ ಓನರ್. ಅದು ಬದಲಿ ಯಾವಾಗ ಆಗ್ತದ? ನೀವಿಬ್ಬರು ಕೂಡ ಅಲ್ಲೇ ಲೆಟ್ರ್ ಕೊಡಬೇಕು, ಮತ್ತು ಅದು ಬದಲಿ ಆಗೋ ತನಕ ಬೆನ್ನು ಹತ್ತಬೇಕು, ಅವಾಗ ಅದು ಬದಲಿ ಆಗ್ತದೆ. ಸುಮ್ಮನೆ ಬದಲಿ ಆಗ್ತದ. ಅದಕ್ಕೆ ವಾಟ್ ಈಸ್ ದ ಪ್ರಾಪರ್ ಪ್ರೊಸೀಜರ್? ಸರಿಯಾದ ಪದ್ಧತಿ ಏನಪ್ಪ ಒಂದು ವೆಹಿಕಲನ್ನು, ವಾಹನವನ್ನು ಸೇಲ್ ಮಾಡಲಿಕ್ಕೆ ಅಂದ್ರೆ? ಸೇಲ್ ಲೆಟರು ಬ್ಯಾಡ ಅಂತಲ್ಲ, ಸೇಲ್ ಲೆಟರ್ನು ಮಾಡಿಕೊಡ್ರಿ. ಒಂದನೇದ್ದು ಸೇಲ್ ಲೆಟರ್. ಇಬ್ಬರು ಖರೀದಿದಾರನಂಟು ಮತ್ತು ಮಾರಾಟಗಾರ ಇಬ್ಬರು ಸೇರಿ ಒಂದು ಸೇಲ್ ಲೆಟರ್ ಮಾಡಿಕೊಡ್ರಿ. ಮಾತುಕತೆ ಪ್ರಕಾರ ಹಣ ಎಕ್ಸ್ಚೇಂಜ್ ಮಾಡಿಕೊಡ್ರಿ. ಆಮೇಲೆ ಫಾರ್ಮ್ ನಂಬರ್ 29 and 30 ಇವೆರಡನ್ನು ಫಿಲಪ್ ಮಾಡಿಕೊಡ್ರಿ. ಯಾಕಂದ್ರೆ ಇವು ಓನರ್ಶಿಪ್ ಟ್ರಾನ್ಸ್ಫರ್ಗೆ ಮ್ಯಾಂಡೇಟರಿ ಫಾರ್ಮ್ಸ್, ಮ್ಯಾಂಡೇಟರಿ ಇವನ್ನ ಫಿಲಪ್ ಮಾಡಿಕೊಂಡು ಸಿಗ್ನೇಚರ್ ಮಾಡಿಕೊಡ್ರಿ, ಮಾಡ್ಕೊಂಡು ಇಟ್ಕೋಬೇಕು ಕಾಪೀಸನ್ನು, ಮತ್ತು ಆರ್ ಟಿ ಒಗೆ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ನೀವು ವೆಹಿಕಲನ್ನು ಬೇಕಾದ್ರೆ ಹ್ಯಾಂಡ್ ಓವರ್ ಮಾಡ್ಬೋದು. ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಈ 2 ಫಾರ್ಮ್ ಮೇಲೆ ಅವ್ರ ಸಿಗ್ನೇಚರ್ ತೊಗೊಳ್ರಿ, ಖರೀದಿದಾರಂದು ಸೇಲ್ ಲೆಟರ್ ಮೇಲೆ ಸಿಗ್ನೇಚರ್ ತೊಗೊಳ್ರಿ, ರೊಕ್ಕ ಇಸ್ಕೋರಿ ಪೂರ. ಆಮೇಲೆ ಈ 2 ಫಾರ್ಮನ್ನ ಹೋಗಿ ಆರ್ ಟಿ ಒ ಆಫೀಸ್ನೊಳಗೆ ಸಬ್ಮಿಟ್ ಮಾಡಬೇಕು. ಅವನಿಗೆ ಸಬ್ಮಿಟ್ ಮಾಡೋ ಜವಾಬ್ದಾರಿ ವಹಿಸಿದ್ರಿ ಅಂದ್ರೆ ಅವ ಸಬ್ಮಿಟ್ ಮಾಡ್ತಾನೋ ಇಲ್ಲೋ ಅಂತೇಳಿ ಬೆನ್ನು ಹತ್ಬೇಕು. ಇಲ್ಲಿ ನೀವು ಸಬ್ಮಿಟ್ ಮಾಡೋದನ್ನ ಜವಾಬ್ದಾರಿ ತೊಗೊಂಡ್ರಿ ಅಂದ್ರೆ ಭಾಳ ಚಲೋ. ವೆಹಿಕಲ್ ನಿಮ್ದು ಇರ್ತದೆ, ಜವಾಬ್ದಾರಿ ನಿಮ್ದು ಇರ್ತದೆ, ಅದಕ್ಕೆ ಒಂದು ರೀತಿಯಿಂದ ಜವಾಬ್ದಾರಿ ನೀವೇ ತೊಗೊಂಡ್ಬಿಡ್ಬೇಕು. ಎದ್ರದ್ದು ವೆಹಿಕಲ್ನ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು, ಅದರದ್ದು ಬೇಕಾದ್ರೆ ಖರ್ಚು ಇಸ್ಕೊಳ್ರಿ, ಆದ್ರೆ ಟ್ರಾನ್ಸ್ಫರ್ ಮಾಡೋ ಜವಾಬ್ದಾರಿ ನೀವೇ ತೊಗೊಳ್ರಿ. ಒಂದಿಟ್ಟು ಓಡಾಟ ಆದ್ರೂ ಅಡ್ಡಿ ಇಲ್ಲ, ನಾ ಯಾಕೆ ಓಡಾಡಬೇಕು, ಅವ ಓಡಾಡ್ತಾನಲ್ಲ, ಈ ತಲೆಯಾಗೇನು ತೆಗೆದುಬಿಡ್ರಿ. ಯಾಕಂದ್ರೆ ಅನುಭವಿಸೋರು, ತ್ರಾಸು ಅನುಭವಿಸೋರು ನೀವು, ಅವ ಅಲ್ಲ. ಅದ್ರ ಸಲಾಗಿ ಹೆಸರನ್ನು ಟ್ರಾನ್ಸ್ಫರ್ ಮಾಡೋ ಜವಾಬ್ದಾರಿ ನೀವು ತೊಗೊಳ್ರಿ, ಅಂದ್ರೆ ಮಾರಾಟಗಾರರು ತೊಗೋಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆಯಿತಾ? ಸೇಲ್ ಲೆಟ್ರ್ ಮಾಡ್ಕೊಂಡ್ರಿ, ಫಾರ್ಮ್ ಸೈನ್ ಸಿಗ್ನೇಚರ್ ತೊಗೊಂಡ್ರಿ. ಈಗ ಏನು ಮಾಡಿರಿ, ವೆಹಿಕಲ್ನ ಅವನಿಗೆ ಕೊಟ್ರೆ ಅವನಿಗೆ ತಾಕೀತು ಮಾಡಿ ಕೊಡಬೇಕು, ಅಥವಾ ಈ 2 ಫಾರ್ಮ್ನ ಹೋಗಿ ಆರ್ ಟಿ ಒ ಆಫೀಸ್ನೊಳಗೆ ಕೊಟ್ಟು ಅಲ್ಲಿ ಪ್ರಾಪರ್ ಪ್ರೊಸೀಜರ್ ಫಾಲೋ ಅಪ್ ಮಾಡಿ, ಅದು ಇನ್ನು ಟ್ರಾನ್ಸ್ಫರ್ ಆಗಲಿಕ್ಕೆ ಟೇಬಲಿಗೆ ಹೋದವು ಅಂದ ಹೊತ್ತಿನಾಗ ನೀವು ವೆಹಿಕಲ್ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೂ ಚಲೋ. ಪೂರ್ತಿ ಅವನ ಹೆಸರು ಮೇಲೆ ಆರ್ ಸಿ ಬುಕ್ ಬಂದ ಮೇಲೆ ನೀವು ವೆಹಿಕಲ್ ಕೊಟ್ಟರೆ ಅತ್ಯಂತ ಬೆಸ್ಟ್. ಒಂದು ವೇಳೆ ಅವ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅಂತ ಹೇಳಿದ ಅಂತ ತಿಳ್ಕೊಡ್ರಿ, ಮಾತುಕತೆ ಒಳಗೆ ಹಂಗೆ ಬಂತು, ಎಲ್ಲ ಈ ಫಾರ್ಮ್ಸ್ ಏನೈತಿ ಅದರದ್ದು ಜಿರಾಕ್ಸ್ ನಿಮ್ಮ ಕಡೆ ಇಟ್ಕೊಡ್ರಿ, ರೊಕ್ಕ ಎಲ್ಲ ತೊಗೊಂಡ್ರಿ, ವೆಹಿಕಲ್ನು ಕೊಟ್ಬಿಟ್ರಿ, ಅವ ಹೋದ. ಈಗ ನೀವೇನು ಮಾಡಿರಿ, ಈ ಸೇಲ್ ಲೆಟ್ರು ಮತ್ತು ಫಾರ್ಮ್ ನಂಬರ್ 29, 30ನ ಮತ್ತು ನಿಮ್ಮ ಕಡೆ ಆರ್ ಸಿ ಬುಕ್ಕು ಒರಿಜಿನಲ್ನು ಕೊಡ್ತೀರಿ, ಅದರದ್ದು ಜಿರಾಕ್ಸ್ ಇಟ್ಕೊಡ್ರಿ. ಆಮೇಲೆ ಹಚ್ಚಿ ಆರ್ ಟಿ ಒ ಆಫೀಸ್ಗೆ, ಸಂಬಂಧಪಟ್ಟಂಥ ಆರ್ ಟಿ ಒ ಆಫೀಸ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ಬಿಡ್ರಿ ವಿತ್ ಎಕ್ನಾಲೇಜ್ಮೆಂಟ್. ಕಳಿಸಿದ ಮೇಲೆ ಎಕ್ನಾಲೇಜ್ಮೆಂಟ್ ನಿಮಗೆ ಬರಬೇಕು. ಎಕ್ನಾಲೇಜ್ಮೆಂಟ್ ಬಂದ ಮೇಲೆ ಆ ಎಕ್ನಾಲೇಜ್ಮೆಂಟನ್ನು ನಿಮ್ಮ ಕಡೆ ಈಗಾಗಲೇ ಇವ್ರದ್ದು ಮತ್ತೆ ಕಾಪಿ ಇರ್ತಾವಲ್ಲ, ಆ ಕಾಪಿಗೆ ಜೊತೆ ಆ ಎಕ್ನಾಲೇಜ್ಮೆಂಟ್ ಅಟ್ಯಾಚ್ ಮಾಡಿ ಗೊತ್ತಿನಲ್ಲಿ ಇಟ್ಕೊಳ್ರಿ. ಏನಾರ ಸಂದರ್ಭ ಬಂತು ಅಂದ್ರೆ ಅವು ನಿಮ್ಮ ಕೈಗೆ ಪಟಕ್ನ ಸಿಗ್ಬೇಕು. ಹಂಗೆ ಇದು ಪ್ರಾಪರ್ ಪ್ರೊಸೀಜರ್. ಈಗ ಆದಮೇಲೂ ಸಹಿತ ವೆಹಿಕಲ್ ಅವನಿಗೆ ಹೆಸರಿಗೆ ಟ್ರಾನ್ಸ್ಫರ್ ಆತೇನೋ ಅಥವಾ ಇಲ್ಲ, ಇದನ್ನು ಎಂಕ್ವೈರಿ ಮಾಡೋದು ಮಾತ್ರ ಬಿಡಬೇಡ್ರಿ ಅವನ ಜೊತೆ. ಆಮೇಲೆ ಆ ಖರೀದಿದಾರಂದು ಸಂಪೂರ್ಣ ವಿವರಣೆ ನಿಮ್ಮ ಕಡೆ ಇರಬೇಕು. ಉದಾಹರಣೆಗೆ ಅವನದು ಆಧಾರ್ ಕಾರ್ಡ್ ಇರಲಿ ನಿಮ್ಮ ಕಡೆ, ಅವನದೊಂದು ಫೋಟೋ ನಿಮ್ಮ ಕಡೆ ಇರಲಿ,
ಅವನದು ಸಿಗ್ನೇಚರ್ಸ್ ಅಥವಾ ಇದ್ರೊಳಗೆ ಫಾರ್ಮ್ನೊಳಗೆ ಮಾಡಿರ್ತಾನ, ಅವು ಇರಲಿ, ಇವನ್ನೆಲ್ಲ ಇಟ್ಕೊಂಡಿರ್ಬೇಕು. ಅವನ ಫೋನ್ ನಂಬರ್ ಇಟ್ಕೊಳ್ರಿ. ಅವನದು ಬರೀ ಹೇಳಿಕೆಗಳನ್ನು ನಂಬೇಡ್ರಿ, ಕೃತಿ ಒಳಗೆ ಅವ ಎಷ್ಟು ಸರಿಯಾಗಿ ನಡ್ಕೊಂಡಾನ ಅನ್ನೋದು ಭಾಳ ಮುಖ್ಯ. ಫಾರ್ಮ್ ನಂಬರ್ 2930 ಸಹಿ ಮಾಡಲಾರ್ದೇ ವೆಹಿಕಲ್ ಕೊಡಲಿಕ್ಕೆ ಹೋಗಬೇಡಿ. ಮಾರಾಟ ರದ್ದಾದರೂ ಚಿಂತಿಲ್ಲ, ಪ್ರೊಸೀಜರ್, ಪ್ರಾಪರ್ ಪ್ರೊಸೀಜರ್ ಭಾಳ ಇಂಪಾರ್ಟೆಂಟ್. ಸೆಕ್ಷನ್ 50 ಆಫ್ ದ ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಏನು ಹೇಳ್ತೈತಿ? ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಬಗ್ಗೆ ಹೇಳ್ತೈತಿ. ಆ ಸೆಕ್ಷನ್ನೊಳಗೆ ಒಂದು ಸೆಂಟೆನ್ಸ್ ಏನೈತಿ? ಸೆಲ್ಲರ್ ಮಸ್ಟ್ ರಿಪೋರ್ಟ್ ದ ಟ್ರಾನ್ಸ್ಫರ್ ಟು ಕನ್ಸರ್ನ್ಡ್ RTO. Seller must report the transfer of a vehicle to concerned RTO. ಆಮೇಲೆ ಬೈಯರ್ ಮಸ್ಟ್ ಅಪ್ಲೈ ಫಾರ್ ಚೇಂಜ್ ಆಫ್ ನೇಮ್, ಚೇಂಜ್ ಆಫ್ ಓನರ್ಶಿಪ್. ಬೈಯರ್ ಮಸ್ಟ್ ಅಪ್ಲೈ ಫಾರ್ ಚೇಂಜ್ ಆಫ್ ಓನರ್ಶಿಪ್ ವಿದಿನ್ 14 days if the transfer is within the state. 14 ದಿನದೊಳಗೆ ನೀವು RTO ಆಫೀಸ್ಗೆ ಸುದ್ದಿ ತಿಳಿಸ್ಬೇಕು. ಮಾರಾಟ ಒಂದೇ ರಾಜ್ಯದೊಳಗಿದ್ರೆ, ಮಾರಾಟ ಅಂತರ ರಾಜ್ಯ ಇದ್ರೆ, ಬೇರೆ ರಾಜ್ಯದವ್ರಿಗೆ ನೀವು ಏನಾರ ಮಾರಾಟ ಮಾಡಿದ್ರಿ ಅಂದ್ರೆ 45 ದಿನ ಟೈಮ್ ಇರ್ತದೆ ನಿಮ್ಗೆ. ಅಷ್ಟರೊಳಗೆ ನೀವು RTO ಆಫೀಸ್ಗೆ ತಿಳಿಸ್ಬೇಕು. ಆಮೇಲೆ ಅಪ್ತಪ್ಪಿ ನೀವು ಲೋನ್ ತೊಗೊಂಡು ವೆಹಿಕಲ್ ತೊಗೊಂಡಿದ್ರಿ ಅಂತ ತಿಳ್ಕೊಡ್ರಿ. ಅವಾಗ ನೀವು ಲೋನ್ ಕೊಟ್ಟಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ನಿಮ್ಮದು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಬಗ್ಗೆ ತಿಳಿಸ್ಬೇಕು ಮತ್ತು ಅವ್ರದ್ದು ಒಪ್ಪಿಗೆನೂ ತೊಗೋಬೇಕು. ಇದು ಭಾಳ ಇಂಪಾರ್ಟೆಂಟ್. ವಾಟ್ ಈಸ್ ಜ್ಯುಡಿಷಿಯಲ್ ಪ್ರಿನ್ಸಿಪಲ್ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್? ಲಯಬಿಲಿಟಿ ಫಾಲೋಸ್ ದ ರಿಜಿಸ್ಟರ್ಡ್ ಓನರ್, ನಾಟ್ ಮಿಯರ್ ಪೊಸೆಷನ್. ಲಯಬಿಲಿಟಿ ಫಾಲೋಸ್ ದ ರಿಜಿಸ್ಟರ್ಡ್ ಓನರ್, ನಾಟ್ ಮಿಯರ್ ಪೊಸೆಷನ್. ವೆಹಿಕಲ್ ಯಾರ ಕಡೆ ಐತಿ ಅವ್ರನ್ನ ಬೆನ್ನು ಹತ್ತೋದಿಲ್ಲ ಕಾನೂನು. ಕಾನೂನು ಯಾರನ್ನ ಬೆನ್ನು ಹತ್ತದ? ಯಾರ ಹೆಸರು ರಿಜಿಸ್ಟರ್ಡ್ ಓನರ್ಶಿಪ್ ಅನ್ನೋ ಕಾಲಮ್ನೊಳಗೆ ಅದ ಅವ್ರನ್ನ ಬೆನ್ನು ಹತ್ತದ ಕಾನೂನು. ದಟ್ ಈಸ್ ಜುಡಿಷಿಯಲ್ ಪ್ರಿನ್ಸಿಪಲ್. ಇದನ್ನು ನೆನ್ಪಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಇದು. ಎಲ್ಲಿ ತನಕ RC ಬುಕ್ನೊಳಗೆ ಹೆಸರು ಬದಲಾವಣೆ ಆಗೋದಿಲ್ಲ ಅಲ್ಲಿ ತನಕ ಮಾರಾಟ ಮಾಡಿದಂಥ ವ್ಯಕ್ತಿನ ಬೆನ್ನು ಹತ್ತದ ಕಾನೂನು. ಆ ವೆಹಿಕಲ್ನಿಂದ ಯಾರಿಗೆ ಏನೇ ಆದ್ರೂ ನೀವ ಜವಾಬ್ದಾರಿ, ನೀವ ಅದರದ್ದು ಖರ್ಚು ವೆಚ್ಚ ನಷ್ಟ ಅನುಭವಿಸ್ಬೇಕಾಗ್ತದೆ ಅನ್ನೋದನ್ನು ನೆನಪಿಟ್ಕೊಳ್ರಿ. ಆಮೇಲೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲೇದ್ದು ಓನರ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳ್ತದಪ್ಪ? ಓನರ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಕಾನೂನು RTO ರೆಕಾರ್ಡ್ಸ್ಗಳನ್ನು ನೋಡ್ತದೆ. ಸೇಲ್ ಲೆಟರು ಕಾನೂನಿನ ದೃಷ್ಟಿ ಒಳಗೆ ಬರೇ ಸಪೋರ್ಟಿಂಗ್ ಎವಿಡೆನ್ಸ್ ಅಷ್ಟೇ. ಸಪೋರ್ಟಿಂಗ್ ಎವಿಡೆನ್ಸ್, ಇಂಥ ವ್ಯಕ್ತಿ ಕೊಟ್ಟ, ಇಂಥ ವ್ಯಕ್ತಿ ತಗೊಂಡ. ಸಪೋರ್ಟಿಂಗ್, ನಾಟ್ ಪ್ರೈಮರಿ ಎವಿಡೆನ್ಸ್. ಪ್ರೈಮರಿ ಎವಿಡೆನ್ಸ್ ಅಲ್ಲ, ಸಪೋರ್ಟಿಂಗ್ ಎವಿಡೆನ್ಸ್. ಆಮೇಲೆ ಫಾರ್ಮ್ ನಂಬರ್ 2930 ಮ್ಯಾಂಡೇಟರಿ. ಕಾನೂನು ಪ್ರಕಾರ ಇವು ಕಂಪಲ್ಸರಿ. ಸೇಲ್ ಲೆಟರ್ ಇರದಿದ್ರೂ ನಡಿತೈತಿ, ಇವು ಇರಲೇಬೇಕು. ಸೇಲ್ ಲೆಟರು ನಿಮ್ಮ ಸಲಾಗಿ, ಕಾನೂನಿಗೆ ಬೇಕಾಗಿಲ್ಲ ಅದು. ನೆಕ್ಸ್ಟ್, ಸೆಲ್ಲರ್ಸ್ ಡ್ಯೂಟಿ. ವಾಟ್ ಈಸ್ ಡ್ಯೂಟಿ ಆಫ್ ಎ ಸೆಲ್ಲರ್? ಮಾರಾಟಗಾರನ ಧರ್ಮ, ಮಾರಾಟಗಾರನ ಕರ್ತವ್ಯ ಏನಪ್ಪ ಅಂದ್ರೆ RTO ಆಫೀಸಿಗೆ ಮಾರಾಟದ ಬಗ್ಗೆ ತಿಳಿಸೋದು. ಖರೀದಿದಾರನ ಕರ್ತವ್ಯ ಏನಪ್ಪ ಅಂತಂದ್ರೆ ವಾಹನದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅನ್ನು ಕಂಪ್ಲೀಟ್ ಮಾಡೋದು. ಮಾರಾಟಗಾರನ ಹೆಸರು ತೆಗೆಸಾಕಿ ತನ್ನ ಹೆಸರನ್ನು ದಾಖಲೆ ಮಾಡೋದು ಖರೀದಿದಾರನ ಕರ್ತವ್ಯ. ನಿಮ್ದು ಜವಾಬ್ದಾರಿ ಯಾವಾಗ ಮುಗೀತದ ಅಂದ್ರೆ RTO ಒಳಗೆ ಹೆಸರು ಬದಲಾವಣೆ ಆಗಿದ್ದ ರೆಕಾರ್ಡ್ ನಿಮ್ಮ ಕೈಗೆ ಬಂದ ಮೇಲೆ ನಿಮ್ಮ ಜವಾಬ್ದಾರಿ ಮುಗಿಯಿತು. ಅವಾಗ ನೀವು ನಿಶ್ಚಿಂತೆ ಈ ವಿಷಯ ಮರ್ತಿಗೆ ಮಕ್ಕೋಬೋದು. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಸಣ್ಣ ಕೇಸ್ ಅದ ನೋಡೋಣ.
ಅದು ಕೇಸ್ ಏನಪ್ಪ, SR ರಾಮಕೃಷ್ಣನ್ ವರ್ಸಸ್ ದಿ ಡೆಪ್ಯೂಟಿ ಟ್ರಾನ್ಸ್ಪೋರ್ಟ್ ಕಮಿಷನರ್. ಈ ಕೇಸ್ನೊಳಗೆ ಏನಾಗಿರ್ತದ, ಈ ರಾಮಕೃಷ್ಣನ್ ಇರ್ತಾನಲ್ಲ, ಇವನ ಸಂಬಂಧಿ ಒಬ್ಬ ವಿಲ್ ಮೂಲಕ, ಮೃತ್ಯು ಪತ್ರದ ಮೂಲಕ ಒಂದು ವೆಹಿಕಲನ್ನು, ಒಂದು ವಾಹನವನ್ನು ಕೊಟ್ಟಿರ್ತಾನೆ. ಇವನ ಹೆಸರಲ್ಲೇ ಟ್ರಾನ್ಸ್ಫರ್ ಆದಂಗೆ ಅಲ್ಲ ಅದು, ಇವನ ಹೆಸರಿಗೆ ಹೋಗಬೇಕು, ರಾಮಕೃಷ್ಣಗೆ ನನ್ನ ವೆಹಿಕಲ್ ಹೋಗಬೇಕು ಅಂತ ಬರೆದಿರ್ತಾನೆ ವಿಲ್ನಾಗ. ಇವನ ಜವಾಬ್ದಾರಿ ಏನು, ಆ ವಿಲ್ಲನ್ನು ತಗೊಂಡು RTO ಆಫೀಸ್ಗೆ ಫಾರ್ಮ್ ನಂಬರ್ 2930 ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ತನ್ನ ಹೆಸರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ತನ್ನ ಹೆಸರಿಗೆ ಅದು ಟ್ರಾನ್ಸ್ಫರ್ ಆದಮೇಲೆ ಈ ರಾಮಕೃಷ್ಣನ ಜವಾಬ್ದಾರಿ ಮುಗಿತೈತಿ. ಅದೇ ಥರ ಇವು ರಾಮಕೃಷ್ಣ ಏನು ಮಾಡ್ತಾನೆ, ತನ್ನ ರಿಲೇಟಿವ್ ಏನು ಮೃತ್ಯು ಪತ್ರದ ಮೂಲಕ ಒಂದು ವಾಹನ ಕೊಟ್ಟಿರ್ತಾನಲ್ಲ, ಆ ವಾಹನದ ರಿಜಿಸ್ಟರ್ ರೆಕಾರ್ಡ್ಸ್ನೊಳಗೆ ತನ್ನ ಹೆಸರನ್ನು ದಾಖಲು ಮಾಡ್ತಾನೆ. ದಾಖಲು ಮಾಡಿ ಯಾವಾಗ ಜನವರಿ ಒಳಗೆ ಮಾಡ್ತಾನೆ. ಮುಂದೆ ಏಪ್ರಿಲ್ನಾಗ ಈ ರಾಮಕೃಷ್ಣನ ಇನ್ನೊಬ್ಬ ಸಂಬಂಧಿಕ ರಾಮಕೃಷ್ಣಗೆ ಇದೇನು ವೆಹಿಕಲ್ ಹೋಗಿರ್ತೈತಲ್ಲ ಅದನ್ನು ಚಾಲೆಂಜ್ ಮಾಡ್ತಾನೆ. ರಾಮಕೃಷ್ಣ ಅದನ್ನು ಓನರನ್ನು ಪುಸ್ಲಾಯಿಸಿ ತನ್ನ ಹೆಸರಿಗೆ ಮೃತ್ಯು ಪತ್ರದೊಳಗೆ ಬರೆಸ್ಕೊಂಡಾನ ಅಂಥೇಳಿ ಕೋರ್ಟ್ನೊಳಗೆ ವಾದ ಮಾಡ್ತಾನೆ. ಅವನು ಕೋರ್ಟ್ನೊಳಗೆ ಅಂತಿಮವಾಗಿ ಗೆಲ್ಲೋದಿಲ್ಲ. ಕೆಳಗಿನ ಕೋರ್ಟ್ನಾಗ ಗೆಲ್ತಾನೆ, ಆದ್ರೆ ಅಂತಿಮವಾಗಿ ಗೆಲ್ಲೋದಿಲ್ಲ. ಯಾಕೆ ಗೆಲ್ಲೋದಿಲ್ಲ? ಯಾಕಂದ್ರೆ ರಾಮಕೃಷ್ಣನ ಹೆಸರು RTO ರೆಕಾರ್ಡ್ಸ್ನೊಳಗೆ ಇತ್ತು. ರಾಮಕೃಷ್ಣ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಿ RTO ರೆಕಾರ್ಡ್ಸ್ನೊಳಗೆ ತನ್ನ ಹೆಸರನ್ನು ದಾಖಲು ಮಾಡಿಸ್ಬಿಟ್ಟಿದ್ದ. ಹೀಗಾಗಿ ಅಂತಿಮ ಗೆಲುವು ರಾಮಕೃಷ್ಣನಿಗೆ ಬಂತು, ಅವನಿಗೆ ಸೋಲಾಗಲಿಲ್ಲ. ಹಿಂಗೆ ಈ ಕೇಸಿಂದ ನಮಗೇನು ತಿಳಿತದಂದ್ರೆ RTO ರೆಕಾರ್ಡ್ಸ್ನೊಳಗೆ ಹೆಸರು ಚೇಂಜ್ ಆಗೋದು ಮುಖ್ಯನೇ ಹೊರತು ಇನ್ನು ಉಳಿದ ಯಾವುದೇ ವಿಷಯ ಮುಖ್ಯ ಆಗೋದಿಲ್ಲ ಅಂಥೇಳಿ ಇವತ್ತು ನಾವು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಎ ವೆಹಿಕಲ್ ಬಗ್ಗೆ ಮಾತಾಡಿದ್ವಿ. ಇದು ಅತ್ಯಂತ ಪ್ರಮುಖ ವಿಷಯ. ಸಣ್ಣ ಸಣ್ಣ ವಿಷಯ ತಪ್ಪುಗಳನ್ನು ಮಾಡಿ ತೊಂದರೆ ಒಳಗೆ ತಿಳ್ಕೋಬೇಡ್ರಿ. ದಯವಿಟ್ಟು ವೆಹಿಕಲ್ ಮಾರಾಟ ಮಾಡಿದ್ರೆ ಹೆಸರು ಬದಲಾವಣೆ ಆಗೈತೋ ಇಲ್ಲೋ ಅನ್ನೋದನ್ನು ಬೆನ್ನ ಹತ್ತಿ ತಿಳ್ಕೊಡ್ರಿ. ಇಷ್ಟು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ.